ಪಾಕ್ನ ಉಗ್ರರು ಉಡೀಸಾಗಿದ್ದಾರೆ. 50 ಜನ ಪಾಕಿಸ್ತಾನದ ಉಗ್ರರು ಉಡೀಸ್. ಆಪರೇಷನ್ ಸಿಂಧೂರಕ್ಕೆ 50 ಉಗ್ರರು ಮಟಾಶ್. ಇನ್ನೂ ಅಪ್ಡೇಟ್ ಲಭ್ಯವಾಗುತ್ತೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ 50 ಜನ ಪಾಕಿಸ್ತಾನದ ಉಗ್ರರು ಮಟಾಶ್ ಆಗಿದ್ದಾರೆ. ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಆಪರೇಷನ್ ಸಿಂಧೂರ್ಗೆ ಬಲಿಯಾಗಿರುವಂತಹ ಉಗ್ರರ ಸಂಖ್ಯೆ 50. रोशनी बम जो है वहाँ पे चढ़ते हुए ಅಪ್ಡೇಟ್ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೆ 50 ಜನ ಉಗ್ರರು ಮಟಾಶ್ ಆಗಿದ್ದಾರೆ. ಪಾಕಿಸ್ತಾನದವರು ಇನ್ನು ಹುಡುಕ್ತಾವ್ರೆ ಎಲ್ಲಿ ಅಟ್ಯಾಕ್ ಆಗಿದೆ, ಎಷ್ಟು ಜನ ಇನ್ನೂ ನಮ್ಮವರು ಸತ್ತೋಗಿದ್ದಾರೆ. ಅಯ್ಯೋ, ನಾವು ಇವರಿಗೆಲ್ಲ ಖರ್ಚು ಮಾಡಿ ನಾವು ಬೆಳೆಸಿದ್ವಲ್ಲ, ಎಲ್ಲರನ್ನು ಕೂಡ ಬಲಿ ಪಡ್ಕೊಂಡ್ಬಿಟ್ರಲ್ಲ ಭಾರತದವರು ಅಂತೇಳಿ ಬಾಯ್ ಬಡ್ಕೊಳ್ತಾ ಇದೆ ಪಾಕಿಸ್ತಾನ. ಅವತ್ತು 26 ಜನರ ಹೆಣಗಳನ್ನು ಉಳಿಸಿದ್ರಲ್ಲ ಭಾರತೀಯರನ್ನ. ಆಗ ಪಾಕ್ ಉಗ್ರರನ್ನ ಹುಡುಕಿ ಬೇಟೆ ಆಡಿದಂತ ಭಾರತೀಯ ಸೇನೆ 26 ಹಿಂದೂಗಳ ಹತ್ಯೆಗೆ 50 ಪಾಕಿಗಳು ಬಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಓವರ್ ಟು ಯು. ನಾಗೇಂದ್ರ ಬಾಬು, ನೋಡಿ, ಅವತ್ತು ನಾವು ಹೇಳಿದ್ವಿ ನಾಗೇಂದ್ರ ಬಾಬು, ನಿಮಗೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಮಾಡಿ ತೋರಿಸಿದ್ದೀವಿ. ಅವತ್ತು ಇದೇ ಪಾಕಿಸ್ತಾನದ ವಿದೇಶಾಂಗ ಕಾರ್ಯಾಲಯದ ಭಾರತದ ಅಧಿಕಾರಿ ಕೇಕ್ ಹಿಡ್ಕೊಂಡು ನೀವು ಘಟನೆಯಾದ ಮಾರನೇ ದಿನ ಕೇಕ್ ಕಟ್ ಮಾಡಿದ್ರಲ್ಲ, ಲಂಡನ್ನ ದೂತಾವಾಸ ಕಚೇರಿ ಎದುರುಗಡೆ ಭಾರತೀಯರು ಪ್ರತಿಭಟನೆ ಮಾಡಿದಾಗ ವಿಕೃತವಾಗಿ ನೀವು ಹಿಂಗೆ ಮಾಡಿ ತೋರಿಸಿದ್ರಲ್ಲ, ಇವತ್ತು ಅದೇ 26 ಜನರ ಸಾವಿಗೆ ನಾವು ಪ್ರತೀಕಾರವಾಗಿ 50 ಜನರನ್ನ ಪಾಕಿಸ್ತಾನದ ಭಯೋತ್ಪಾದನೆಯ ಈ 50 ಖುನ್ನಿಗಳನ್ನು ನಾವು ಹೊಡೆದು ಹಾಕಿದ್ದೀವಿ. ಇವತ್ತು ನೀವು ಸಂಭ್ರಮಿಸಬೇಕಾದದ್ದು ನಿಜವಾಗಿ. ಯಾಕಂತ ಹೇಳಿದರೆ ಈ ದೇಶಕ್ಕೆ, ಈ ವಿಶ್ವಕ್ಕೆ ಮಾರಕವಾಗಿದ್ದಂಥ ಭಯೋತ್ಪಾದಕರವರು. ನಾವು ಯಾರು ಕೂಡ ನಿಮ್ಮ ಜನರನ್ನು ಟಾರ್ಗೆಟ್ ಮಾಡಿಲ್ಲ. ನಾವು ಮೊದಲಿಂದ ಹೇಳಿದ್ದು ಕೂಡ ಪಾಕಿಸ್ತಾನ ಭಯೋತ್ಪಾದನೆಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದೀರಿ, ನೀವು ಫಂಡ್ ಮಾಡ್ತಾ ಇದ್ದೀರಿ, ನೀವು ದುಡ್ಡು ಕೊಡ್ತಾ ಇದ್ದೀರಿ, ನೀವು ಜಾಗ ಕೊಡ್ತಾ ಇದ್ದೀರಿ, ನೀವು ಐಸಿಸ್ನ ಮೂಲಕ ನೀವು ಭಾರತದ ಗಡಿಯೊಳಗೆ ನುಸುಳ್ತಾ ಇದ್ದೀರಿ, ನೀವು ಇಲ್ಲಿ ಸ್ಲೀಪರ್ ಸೆಲ್ಗಳ ಮೂಲಕ ಇಲ್ಲಿನ ನೀವು ಭಾರತದ ಅಸ್ಮಿತೆಯನ್ನು, ಸಾರ್ವಭೌಮತೆಯನ್ನು ಹಾಳು ಮಾಡ್ತಾ ಇದ್ದೀರಿ. ನಮ್ಮ ಜಾಗ ಕಾಶ್ಮೀರ ನಮ್ಮ ಜಾಗ. F-16 ಯುದ್ಧ ವಿಮಾನ ಬಳಿಕ
ಭಾರತ ನಡೆದಂಥ ವಾಯುದಾಳಿಯಲ್ಲಿ ಉಗ್ರನ್ನ ಮಟ್ಟ ಹಾಕಲು ಅಖಾಡಕ್ಕಿಳಿದಂಥ ಭಾರತದ 3 ಪಡೆ ಪಾಕಿಸ್ತಾನದ ಮಿಸೈಲ್ ಅನ್ನ ಹೊಡೆದು ಉರುಳಿಸಿದ ಭಾರತ. ಏನು ನಂಬರ್ ಏನು ನಂಬರ್ ಭಾರತದ ವಾಯು ರಕ್ಷಣಾ ಪಡೆಯಿಂದ ಕಾರ್ಯಾಚರಣೆ ನಡೆದಿದ್ದು ಉಗ್ರನ್ನ ಮಟ್ಟ ಹಾಕಲು ಅಖಾಡಕ್ಕಿಳಿದಂಥ 3 ಪಡೆ, ಭಾರತದ 3 ಪಡೆ. ಪಾಕಿಸ್ತಾನದ ಮಿಸೈಲ್ ಹಾರಿ ಬರ್ತಾ ಇತ್ತು ಭಾರತದ ಕಡೆ, ಅದನ್ನ ಅಲ್ಲೇ ಇಂಟರ್ಸೆಪ್ಟ್ ಮಾಡುವಂತ ಕೆಲಸವನ್ನ ಭಾರತ ಮಾಡಿದೆ ವೀಕ್ಷಕರೇ. ಮಾಹಿತಿಯನ್ನ ಕೊಡ್ತಾ ಇದ್ರು ರಂಜಿತ್, ಓವರ್ ಟು ಯು. ಮಾಡಿದ್ದೀವಿ. ಅಮೆರಿಕ, ಫ್ರಾನ್ಸ್, ಜರ್ಮನಿಗೆ ಭಾರತ ಮಾಹಿತಿಯನ್ನ ಕೊಟ್ಟಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಕ್ ನಾಗರಿಕರ ಮೇಲೆ ನಾವು ದಾಳಿಯನ್ನ ಮಾಡಿಲ್ಲ, ಪಾಕಿಸ್ತಾನದ ಮಿಲಿಟರಿ ಮೇಲೂ ಕೂಡ ದಾಳಿಯನ್ನ ಮಾಡಿಲ್ಲ, ಪಾಕಿಸ್ತಾನದ ಆಸ್ತಿ ಪಾಸ್ತಿಗಳನ್ನ ನಾವು ಧ್ವಂಸಗೊಳಿಸಿಲ್ಲ, ಆದ್ರೆ ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ಉಗ್ರರ ನೆಲೆಗಳನ್ನ ಹೊಡೆದು ಉರುಳಿಸಿದ್ದೀವಿ ಅಂತೇಳಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಅಮೆರಿಕ, ಫ್ರಾನ್ಸ್, ಜರ್ಮನಿಗೆ ಮಾಹಿತಿಯನ್ನ ಕೊಟ್ಟಿದೆ.